ಇಲಾಖೆಯ ಹೆಚ್ಚುವರಿ ಆಯುಕ್ತರ ಮೇಲೆ ಒಂದು ದಾಳಿ ಆಗಿರ್ಬೋದು, ಅದೇ ರೂಟೀನಾಗ ಆಗಿರ್ಬೋದು. ಅದರಲ್ಲಿ ಏನು ಹೇಳ್ಬೇಕಂತ ನಾವೇನು ಹೇಳ್ಬೇಕು ಮಾಡಿ ಏನಾದರೂ ಈ ಥರ ಏನಾದರೂ ಮಾಡಿ ಗೊತ್ತಿಲ್ಲ. ಅದು ಇನ್ನೂ ಇನಿಷಿಯೇಷನ್ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ್ಮೇಲೆ ಗೊತ್ತಾಗೋದಿಲ್ಲ ಎದಕ್ಕೆ ಮಾಡಿದಾರೆ ಅಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕಾಗೋಲ್ಲ ಹಿಂಗೆ ಅಂತ. ಸ್ಪಷ್ಟವಾಗಿ ವೇಟ್ ಮಾಡೋಣ, ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನ್ನು. ಆವಾಗ ಅದಕ್ಕೇನು ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಅಂದರೆ ಮತ್ತೊಂದು ಕಡೆ ಅಂತಂದ್ರೆ ಜಾರಕಿಹೊಳಿ ಕುಟುಂಬದ ಈ ಕಡೆ ಬೇರೆ ಸರ್ ಅವರು ಇರ್ಬೋದು. ಅದು ನೋಡೋಣ. ಮಾಹಿತಿ ಬರದೆ ಏನು ಹೇಳಲಿಕ್ಕಾಗಲ್ಲ. ಯಾವ ರೀಸನ್ಗೆ ಅವರು ರೇಡ್ ಮಾಡಿದ್ದಾರೆ, ಅವ್ರು ಏನು ಕೇಳಿದ್ದಾರೆ, ದಾಖಲೆ ಏನು ಅವ್ರು ಕೊಡಬೇಕು. ಮದ್ಮೇಲೆ ನಾಳೆ ಮಟ್ಟ ವೇಟ್ ಮಾಡೋಣ. ಏನಂತ ಅರ್ಜೆಂಟ್ ಏನಿಲ್ಲ. ಇವತ್ತು ಅಟ್ ಎ ಟೈಮ್ 7 ಕಡೆನೂ ಆಗಿದೆ ಸರ್. ಯಾವುದಾದ್ರು 7 ಕಡೆ ಆಗಿರ್ಬೋದು, 8-10 ಆಗಿರ್ಬೋದು, ಅದು ಗೊತ್ತಿಲ್ಲ. ಟಿ ವಿಯಲ್ಲಿ ಬರ್ತಾ ಇದೆ, ನಾವು ನೋಡಿದ್ವಿ ಅಷ್ಟೇ. ಸೊ ನಾಳೆಗೆ ಅದ್ರ ಬಗ್ಗೆ ಹೇಳೋಣ, ಮಾಹಿತಿ ಸಿಕ್ಕ ಹೇಳ್ತೀವಿ. ಏನು ಸರ್ ರಾಜಕೀಯ ಇಲ್ಲ ಅಂತ ಈಗ ಹೆಂಗೆ ಹೇಳ್ತಿಲ್ಲ. ನಾಳೆ ಬೇಕಾದ್ರೆ ರಾಜಕೀಯ ಐತಿಯೋ ಇಲ್ಲ ಅನ್ನೋದು ನಾಳೆ ಗೊತ್ತಾಗೋದು. ಇವತ್ತು ಗೊತ್ತಾಗಲ್ಲ ಸರ್. ಈಗ ಬೆಳಗಾವಿಯಿಂದ ಲಕ್ಷ್ಮಣ್ ಸವದಿ ಆಮೇಲೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ತಾ ಇದ್ದಾರೆ ಸರ್. ಯಾವಾಗ ವಿಸ್ತರಣೆ ಆಗುತ್ತೆ ಸರ್? ಯಾಕಂದ್ರೆ ಎಲ್ಲರೂ ಕೇಳ್ತಾರೆ. ಅಶೋಕ್ ಪಟ್ಟಣ ಅದಾರ, ಮಾಂತೇಶ್ ಕೌಜಲ್ಗೆ ಅದಾರ, ಆಮೇಲೆ ಸೀನಿಯರ್ ಗಣೇಶ್ ಹುಕ್ಕೇರಿ ಅವರ. 5 ಜನ ಸೀನಿಯರ್. ಅದರಲ್ಲಿ ಯಾರಿಗೆ ಸಿಗ್ತೈತೆ, ಯಾರಿಗೆ ಕೊಡ್ತಾರೆ ಹೈಕಮಾಂಡು. ಸರ್, ಈಗ ಬಿಡದಿ ಟೌನ್ಶಿಪ್ ಏನಾಗ್ತಾ ಇದ್ದು ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳಿಕೆ ನೀಡಿದ್ದಾರೆ. ಇನ್ ಕೇಸ್ ಅಲ್ಲಿ ರೈತರು ಏನಾದರೂ ನಮಗೆ ಭೂಮಿ ಕೊಡಲಿಲ್ಲ ಅಂತ ಯೋಜನೆಯನ್ನು ಬೇರೆ ಕಡೆಗೆ ಮಾಡೋಣ ಅಂತೇಳಿ. ಅಂತಂದರೆ ಎಲ್ಲೋ ಒಂದು ಕಡೆ CM DKC ಅವರ ಕನಸನ್ನು ಇದಾಗ್ತಾ ಇದೆ ಅಂತ ಸರ್. ಇಲ್ಲ, ಗೊತ್ತಿಲ್ಲ, ನೋಡೋಣ. ಅದು ಚರ್ಚೆ. ನನಗೆ ಪೂರ್ಣ ಮಾಹಿತಿ ಇಲ್ಲ. ಪೂರ್ಣ ಮಾಹಿತಿ ಅದನ್ನ ಬೇಕಾದ್ರೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಸಂಪುಟ ವಿಸ್ತಾರ ಜನಕ್ಕೆ ಯಾವಾಗ? ಅದೇ ಹೇಳಿದಿಲ್ಲ, ಮುಂದಿನ ಇನ್ನೂ ಲೇಟ್ ಆಗ್ಬೋದು. ಈ 30 ಹಿಡಿದಿದ್ದು 30 ಏನೋ ಆಗೋ ಲಕ್ಷಣ ಇಲ್ಲ. ಜುಲೈದಲ್ಲಿ ಆಗ್ಬೋದು ಸರ್. ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಸರ್. ಹಿಡಕಲ್ ಡ್ಯಾಮ್ ಅದು ಮಳೆ ಆಗದೆ ಇದ್ದರೆ ಇನ್ನೂ ಹಿಡಕಲ್ ಡ್ಯಾಮ್ನಲ್ಲಿ ಕುಡಿ ನೀರ್ಲಿಕ್ಕೆ ಇದೆ, ಇನ್ನೂ ಇಟ್ಟಿದ್ದೀವಿ. ಆದರೆ ಈ ಬೆಳೆಗೆ ಭೂಮಿಗೆ ಕಷ್ಟ ಇದೆ. ಸೊ ನೋಡೋಣ. ಇನ್ನೂ 15 ದಿವಸವರೆಗೆ ಏನು ತೊಂದರೆ ಆಗೋಲ್ಲ ನೀರಿನ ಸಪ್ಲೈ. ಅದಾದಮೇಲೆ ಮಳೆ ಆದರೆ ಎಲ್ಲ ಸರಿ ಹೋಗ್ತೈತೆ. ಇಲ್ಲಂದ್ರೆ ಅದಕ್ಕೆ ಸರ್ಕಾರ ಚಿಂತನೆ ಮಾಡಿದೆ ಪರ್ಯಾಯವಾಗಿ ಏನು ಮಾಡಬೇಕಂತ. ಸರ್, ಅಂಜಲಿ ನಿಂಬಾಳ್ಕರ್ ಒಂದು ಪೋಸ್ಟ್ ಮಾಡಿದ್ರು ಸರ್, ಅದ್ರ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ನಿನ್ನೆ ಹೇಳಿನಿ, ಬೆಳಗಾವಿಯಲ್ಲಿ ಹೇಳಿನಿ. ಅದು ಯಾರು ಈಗ ಇಂಥವ್ರೆ ಇವರು ಅಂತ ಹೇಳಲಿಕ್ಕೆ ಆಗೋಲ್ಲ. ನೋಡೋಣ. ವೇಟ್ ಮಾಡ. ಥ್ಯಾಂಕ್ ಯು.